ಕಾವೇರಿ ಹೋರಾಟದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಧರ್ಮ ಸಂಕಟ ಶುರುವಾಗಿದೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ತಮಿಳುನಾಡು ಏನು ತಕರಾರು ಎತ್ತಿದೆ, ಈ ತಮಿಳುನಾಡು ವಾದಕ್ಕೆ ಪ್ರತಿವಾದವನ್ನ ನೀಡುವಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ವಿಫಲವಾಗಿದೆ. ತಮಿಳುನಾಡಲ್ಲಿ ಆಡಳಿತಾರೂಢ ಟಿವಿಕೆಗೆ ಮೈತ್ರಿ ಪಕ್ಷವಾಗಿದೆ ಕಾಂಗ್ರೆಸ್. ಹೀಗಾಗಿ ಸರ್ಕಾರದ ಮೇಲೆ ಮುಗಿಬಿದ್ದಿವೆ ವಿಪಕ್ಷ ನಾಯಕರು. ಎಸ್, ಡಿ ಕೆ ಶಿವಕುಮಾರ್ಗೆ ಈಗ ಧರ್ಮ ಸಂಕಷ್ಟ ಶುರುವಾಗಿದೆ. ಯಾಕೆ ಅಂದ್ರೆ ಒಂದು ಕಡೆ ಈಗಾಗಲೇ ಕನ್ನಡ ಪರ ಒಕ್ಕೂಟಗಳು ಮತ್ತು ರೈತ ಸಂಘಟನೆಗಳು ನಮಗೆ ನೀವು ಬೆಳೆ ಬೆಳಿಬೇಡಿ ಅಂತ ಅಂದ್ರಿ, ನಮ್ಗೆ ನೀರು ಕೊಟ್ಟಿಲ್ಲ, ಆದ್ರೆ ನೀವು ತಮಿಳುನಾಡಿಗೆ ನೀರು ಹರಿಸಬಾರ್ದು, ಪ್ರಾಧಿಕಾರಗಳು ಕೊಟ್ಟಿರುವಂತಹ ಆದೇಶದ ವಿರುದ್ಧ ನೀವು ಹೋಗಬೇಕು. ಯಾಕೆ ಅಂತಂದ್ರೆ ಕರ್ನಾಟಕದ ಸದ್ಯದ ಪರಿಸ್ಥಿತಿಯ ಬಗ್ಗೆ ನೀವು ಸರಿಯಾದಂತಹ ಮಾಹಿತಿಗಳನ್ನು ಮತ್ತು ಅಂಕಿಅಂಶಗಳನ್ನು ಪ್ರಾಧಿಕಾರಗಳ ಮುಂದೆ ಇಟ್ಟಿಲ್ಲ, ಕರ್ನಾಟಕದ ವಾದವನ್ನು ಸರಿಯಾಗಿ ಮಂಡನೆ ಮಾಡಿಲ್ಲ ಅನ್ನೋದು ಈಗ ವಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮಾಡ್ತಾ ಇರುವಂತಹ ಆರೋಪ. ಯಾವುದೇ ಹೆಜ್ಜೆ ಇಡಬೇಕಂದ್ರೂ ಕೂಡ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿರೋದು ಈಗ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಇರುವಂತಹ ಆದ್ಯತೆ. ಈ ಹಿನ್ನೆಲೆಯಲ್ಲಿ ಅವರು ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಯಾರ್ಯಾರು ಈ ಹಿಂದೆ ಸಿಎಂಗಳಿದ್ರು ಮತ್ತು ಯಾರ್ಯಾರು ನೀರಾವರಿಯಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವರೆಲ್ಲರ ಒಂದು ಮಾಹಿತಿಯನ್ನ ಮತ್ತು ಅವರ ಒಂದು ಇನ್ಪುಟ್ಸ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡೋದಕ್ಕೆ ಮುಖ್ಯಮಂತ್ರಿಗಳು ಈಗ ಪ್ಲಾನ್ ಮಾಡಿದ್ದಾರೆ. ನಾಳೆ ಏನಾದರೂ ನೀರು ಬಿಟ್ಟರೆ ವಿರೋಧ ಪಕ್ಷಗಳು ಅದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಮತ್ತು ವ್ಯಕ್ತಪಡಿಸಲಿರುವುದರಿಂದ ಮೊದಲೇ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಳ್ರಪ್ಪ ಏನ್ ಮಾಡೋಣ, ಬಿಡೋಣ ಬೇಡವಾ ನೀರು, ಅಥವಾ ಬಿಟ್ಟು ಪ್ರಾಧಿಕಾರಕ್ಕೆ ಹೋಗೋಣವಾ, ಬಿಟ್ಟು ಕೋರ್ಟ್ಗೆ ಹೋಗೋಣವಾ, ಅಥವಾ ರಾಜಕೀಯ ಒತ್ತಡ ಏನಾದರೂ ತರೋಣವಾ, ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಕುತ್ಕೊಂಡು ಈ ಸಮಸ್ಯೆನ ಬಗೆಹರಿಸಿ ಅಂತ ಏನಾದರೂ ಹೇಳೋಣ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ಮುಂದಿನ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಮತ್ತೊಂದು ಕಡೆ ಟಿವಿಕೆ ಪಕ್ಷ ಏನು ವಿಜಯ್ ಅವರ ಪಕ್ಷ ಇದೆ, ಆ ಪಕ್ಷ ತಮಿಳುನಾಡಿನಲ್ಲಿ ಅಭೂತಪೂರ್ವ ಜಯಗಳಿಸುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ 5 ಶಾಸಕರನ್ನ ಇಟ್ಕೊಂಡು ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಊರಿಗೆ ಮುಂಚೆ ಹೋಗಿ ಬೆಂಬಲ ಕೊಟ್ಟಿದ್ರು. ಇವತ್ತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಅಲ್ಲಿ ಬೆಂಬಲ ಕೊಟ್ಟಿದ್ದರಿಂದ ಈ ಒಂದು ಬೆಂಬಲದ ಹಿನ್ನೆಲೆಯಲ್ಲಿ ನೀವು ನಮ್ಮ ಪರವಾಗಿ ಅಲ್ಲಿರುವಂತಹ ಕಾಂಗ್ರೆಸ್ ಶಾಸಕರ ಮನವೊಲಿಸಿ ತಮಿಳುನಾಡಲ್ಲಿ ಟಿವಿಕೆ ಪಕ್ಷದ ವಿಜಯ್ ಅವ್ರಿಗೆ ಹೇಳಿಸಿ ಅನ್ನುವಂಥದ್ದು ಒತ್ತಡ. ಬಟ್ ಯಾವುದೇ ರಾಜ್ಯಗಳಾಗ್ಲಿ ತನ್ನ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವ ಶಾಸಕರುಗಳು ಕೂಡ ನಡೆದುಕೊಳ್ಳೋದಿಲ್ಲ, ಅದು ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ವಲ್ಪ ಅಡಕತ್ರೆಯಲ್ಲಿ ಸಿಗಾಕೊಂಡಂಗೆ ಕಾಣ್ತಾ ಇದೆ. ಆದರೆ ಈ ಒಂದು ವಿಚಾರದಲ್ಲಿ ಯಾವ ರೀತಿ ಅವರು ಪಾರಾಗ್ತಾರೆ, ಯಾವ ರೀತಿ ಇದನ್ನ ಬಿಡಿಸ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಕರ್ನಾಟಕ ಬಂದ್ ಮಾಡಬೇಡಿ, ನಾವು ಕರ್ನಾಟಕದ ಹಿತಾಸಕ್ತಿಯ ವಿರುದ್ಧವಾಗಿ ನಾವೆಂದೂ ನಡ್ಕೊಳ್ಳಲ್ಲ, ಹೀಗಾಗಿ ಬಂದ ಅವಶ್ಯಕತೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಆದರೆ ನಿನ್ನೆನೆ ತಾವು ನೋಡಬಹುದು ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮಂಡ್ಯ ಭಾಗದಲ್ಲಿ ಅತಿ ದೊಡ್ಡ ಪ್ರತಿಭಟನೆಯನ್ನ ನಡೆಸಿದ್ರು. ನೀವು ಯಾವುದೇ ಕಾರಣಕ್ಕೂ ನೀರು ಬಿಡೋ ಹಾಗಿಲ್ಲ ಮತ್ತು ನೀವು ಕುರ್ಚಿಗೆ ಅಂಟಿಕೊಂಡು ಕುಳಿತುಕೊಳ್ಳುವ ಹಾಗಿಲ್ಲ, ನಾನು ಕುರ್ಚಿ ಹೋದ್ರೂ ಪರವಾಗಿಲ್ಲ, ನೀವು ನೀರು ಬಿಡಲ್ಲ ಅನ್ನುವಂಥ ಅಶ್ಯೂರೆನ್ಸ್ ಕೊಟ್ಟರೆ ಮಾತ್ರ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ವಿಪಕ್ಷಗಳು ಹೇಳ್ತಾ ಇರೋದ್ರಿಂದ ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸಂಪುಟ ಸರ್ಕಸ್ ಬೇರೆ ನಡೀತಾ ಇದೆ. ದಿನ ಬೆಳಗಾದ್ರೆ ರಾಹುಲ್ ಗಾಂಧಿ ಅವರು ಯಾವಾಗ ಸಿಗ್ತಾರೆ, ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ದೆಹಲಿಯಲ್ಲಿ ಕಾಯ್ದುಕೊಂಡು ಕುಳಿತುಕೊಳ್ತಾ ಇರೋದ್ರಿಂದ ಇವರಿಗೆ ಕಾವೇರಿ ವಿಚಾರದಲ್ಲಿ ಅಥವಾ ಜನರ ಹಿತಾಸಕ್ತಿ ವಿಚಾರದಲ್ಲಿ ಅಷ್ಟು ಗಮನ ಇಲ್ಲ. ಇವ್ರಿಗೆಲ್ಲ ಗಮನ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವ್ರ ಮನೆ ಮುಂದೆ ಕಾಯದಷ್ಟೇ ಇವರಿಗೆ ಪ್ರಯಾರಿಟಿ ಅನ್ನುವಂತಹ
ಆರೋಪಗಳು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬರ್ತಾ ಇರೋದ್ರಿಂದ ಇವೆಲ್ಲವನ್ನ ಸರಿದೂಗಿಸ್ಕೊಂಡು ಹೋಗೋದು ಅವ್ರ ಮುಂದೆ ಇರುವಂತ ಈಗ ಅತಿ ದೊಡ್ಡ ಚಾಲೆಂಜ್. ಆ ಒಂದು ಚಾಲೆಂಜ್ ಅಲ್ಲಿ ಅವರು ಯಾವ ರೀತಿಯಾಗಿ ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.